ಹೇಳುತ್ತೆ ರಾಜೇ ರಕ್ಕಸ ಅಂತ. ಏನ್ ಮೇಡಮ್ ನೀವು ಸ್ಟೋರಿನೇ ಕೇಳ್ತಾ ಇದೀರಾ? ಸ್ಟೋರಿ ಕೇಳ್ತಾ ಇಲ್ಲ, ಏನ್ ಮಾಡ್ಬೇಕು ನೋಡಿ, ಕನ್ಫ್ಯೂಸ್ ಆಗಬಾರ್ದು ಅಂತ ಕೇಳ್ತಾ ಇದ್ದೀನಿ. ಹೌದಲ್ವಾ? ನಾನು ಅವರಿಗೆ ಏನೆಲ್ಲ ಮಾಡಿ ಪಾಪ ಸುಳ್ಳು ಹೇಳಿ ದಾರಿ ತಪ್ಪಿಸ್ತಾ ಇಲ್ಲ, ಕೊಡ್ಲಿಲ್ಲ ಸರ್, ಇಲ್ಲಾಂದ್ರೆ ಎಲ್ಲ ಹಾಕ್ಬಿಡ್ತಾರೆ ಸರ್ ಅವರು. ಹೌದು. ಸೊ ಅಂದ್ರೆ ಆ ಒಂದು ಎಲಿಮೆಂಟ್ ಇದೆ, ಏನ್ ಎಲಿಮೆಂಟ್ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಬಟ್ ಐ ಥಿಂಕ್ ಈ ಪಾತ್ರ ತುಂಬಾ ಸಟಲ್ ಪಾತ್ರ. ಈಗ ನಾನು ಏನ್ ಪಾತ್ರ ಮಾಡಿದೀನಿ, ತುಂಬಾ ಸಟಲ್ ಆಗಿ ಬಿಹೇವ್ ಮಾಡುವಂತ ಪಾತ್ರ. ಸೊ ಸಟಲ್ ಆಗಿ ಬಿಹೇವ್ ಮಾಡಿದ ತಕ್ಷಣ ಅವನೊಳಗೆ ರಾಕ್ಷಸ ಇಲ್ಲ ಅಂತಲ್ಲ, ಅವನದೇ ಒಂದು ಡೀಮನ್ ಇರುತ್ತೆ ಅವನೊಳಗೆ, ಅದ್ರ ಜೊತೆ ಅವನು ಹೋರಾಟದಲ್ಲಿ ಇರ್ತಾನೆ ಅಷ್ಟೇ. ಹಾ, ಅಂದ್ರೆ ಅವನು ಒಳಗಡೆ ಬಹಳಷ್ಟು ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಮೇಡಮ್. ಆ ಕ್ಯಾರೆಕ್ಟರ್ ಜೊತೆಗೆ ಅದ್ರ ಜೊತೆ ಅವನು ಬಹಳ ನಾರ್ಮಲ್ ಆಗಿರ್ತಾನೆ. ಅಂದ್ರೆ ಕೆಲವು ಸಲ ನಮ್ಗೆ ತುಂಬಾ ವರ್ಷಗಳಿಂದ ನಮ್ಮ ಸಮಸ್ಯೆ ಜೊತೆ ಬದುಕಿದಾಗ ಅದು ಸಮಸ್ಯೆ ಅಂತ ಅನ್ಸಲ್ಲ, ಅಷ್ಟು ನಾರ್ಮಲ್ ಆಗಿರ್ತಾನೆ. ಹಾ, ಐ ಥಿಂಕ್ ಇಟ್ಸ್ ಅ ಸ್ಟೋರಿ ಸರ್, ಇಟ್ಸ್ ಅ ವೆರಿ ಸಿಂಪಲ್ ಒಂದು ಕಂಟೆಂಟ್. ಅಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ಎಲ್ಲಾ ತರದ ಸಿನಿಮಾಗಳು ಕೂಡ ಬೇಕು ಅಂತ. ಈಗ ಸೂತ್ರಂ ಸೋ ಆದ್ಮೇಲೆ ನಮ್ಮ ಬ್ಯಾನರ್ ಅಲ್ಲಿ ಮತ್ತೆ ಈಗ ಕಾಮಿಡಿ ಮಾಡಬಾರ್ದು ಅಂತ ಡಿಸಿಷನ್ ತಗೊಂಡಿದ್ದು ಅದಕ್ಕೆ. ಇಲ್ಲಾಂದ್ರೆ ಏನಂದ್ರೆ ಏಕತಾನತೆ ಬಂದ್ಬಿಡುತ್ತೆ, ಒಂದು ಮೊನೋಟನಸ್ ಆಗ್ಬಿಡುತ್ತೆ. ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯ ಸಿನಿಮಾಗಳು ಬರಬೇಕು ಅಂತ ನಾನು ಭಾವಿಸೋನು. ಈ ಸಿನಿಮಾ ಒಂದು ಕತೆ ಹೇಳುತ್ತೆ ಸರ್, ಒಂದು ಕಥೆಯನ್ನ ಗಟ್ಟಿ ಆಧಾರವಾಗಿ ಇಟ್ಕೊಂಡು ಒಂದು ಕತೆ ಹೇಳುತ್ತೆ. ಇದ್ರಲ್ಲಿ ಏನೋ ಒಂದು ಯಾವುದೇ ಪಾತ್ರಕ್ಕೆ ಒಂದು ಹೀರೋಯಿಸಮ್ ಮಾತ್ರ ಏನು ಇರಲ್ಲ, ಆ ಕತೆಗೆ ಏನ್ ಬೇಕೋ ಅದೆಲ್ಲ ಇರುತ್ತೆ. ಬಟ್ ರಾಜ್ಬಿ ಶೆಟ್ಟಿ ಇಸ್ ಆನ್ ಫೈರ್. ಇಲ್ಲ ಮೇಡಮ್, ಒಂದು 2-3 ಸಿನಿಮಾ ಮಾಡಿದ್ದೀನಿ ಅಷ್ಟೇ. ಸೊ ಬೇರೆ ಬೇರೆ ತರದ ಪಾತ್ರಗಳು, ಕೆಲವು ಪಾತ್ರಗಳು ಸ್ವಲ್ಪ ಕಮರ್ಷಿಯಲಿ ಅಕ್ಸೆಪ್ಟೆಡ್ ಆದ ಕಾರಣದಿಂದಾಗಿ ಹಾಗೆ ಕಾಣಿಸುತ್ತೆ. ಐ ಆಮ್ ಡೂಯಿಂಗ್ ಮೈ ಬೆಸ್ಟ್ ಟು ಎಕ್ಸ್ಪ್ಲೋರ್ ಅಂಡ್ ಎಕ್ಸ್ಪೆರಿಮೆಂಟ್ ಅಷ್ಟೇ. ಎಲ್ಲಾ ಪ್ರಯತ್ನ ಪಡ್ತಾ ಇದ್ದೀನಿ. ಜನ ಇಷ್ಟಪಟ್ಟಾಗ ಖುಷಿ ಆಗುತ್ತೆ. ಬಟ್ ಡೆಫಿನೆಟ್ಲಿ ಗುಡ್ ಎಕ್ಸಾಂಪಲ್ ಸರ್, ಹೇಳ್ಬೇಕು ಅಂದ್ರೆ. ಗೊತ್ತಿಲ್ಲ ಮೇಡಮ್, ಅಂದ್ರೆ ನನಗೂ ಇನ್ನೂ ಗೊತ್ತಿಲ್ಲ, ನಾನು ಅದನ್ನ ಕನ್ಕ್ಲೂಷನ್ ಆಗಿ ತಗೊಂಡಿಲ್ಲ. ನಾನು ಈಗಲೂ ಕೂಡ ಕಲಿಯುವಂತ ಫೇಸ್ ಅಲ್ಲಿ ಇದ್ದೀನಿ. ಸೊ ನಾನು 25ನ 26ನ ಯಾವ ತರ ಅನ್ಕೊಂಡಿದ್ದೀನಿ, ಹಲವಷ್ಟು ಕೊಲಾಬರೇಷನ್ ಗಳಂತ ಅನ್ಕೊಂಡಿದ್ದೀನಿ. ಕೊಲಾಬರೇಷನ್ ಆಗಿ ನಾನೇನೋ ಕಲಿತೀನಲ್ವಾ, ಇದು ಇನ್ನೂ ಹೇಗೆ ಮಾಡಬೇಕು, ಮುಂದೆ ಹೇಗೆ ಮಾಡಬೇಕು, ನಾನು ಆ ಫೇಸ್ ಅಲ್ಲಿ ಇದ್ದೀನಿ. ಸೊ ನಾನು ಯಾವತ್ತೂ ಕೂಡ ನಾನು ಅದನ್ನ ಎಕ್ಸ್ಪೆರಿಮೆಂಟ್ ಆಗಿ ತಗೋತೀನಿ ಸಿನಿಮಾಗಳನ್ನ. ಸೊ ಗೊತ್ತಿಲ್ಲ ಅಂದ್ರೆ ಹಾ ಸರ್, ಅಂದ್ರೆ ಫಾರ್ಚುನೇಟ್ಲಿ ಒಂದು ಮೊಟ್ಟೆಯ ಕತೆ ಆದ್ಮೇಲೆ ಏನಾಗ್ತಿತ್ತು, ಒಂದೇ ತರದ ಪಾತ್ರಗಳು ಬರ್ತಾ ಇತ್ತು ಸರ್. ಬಟ್ ಈಗ ಯಾವ ತರ ಆಗಿದೆ ಅಂದ್ರೆ ಬೇರೆ ಬೇರೆ ತರದ ಪಾತ್ರಗಳಾಗಿದೆ. ಈಗ ಲ್ಯಾಂಡ್ ಲಾರ್ಡ್ ಪಾತ್ರ ಬೇರೆ ಯಾರು ಇಮ್ಯಾಜಿನೇ ಮಾಡ್ತಾ ಇರ್ಲಿಲ್ಲ ನಾನು ಮಾಡ್ಬೋದು ಅಂತ. ಬಟ್ ಅದ್ ಮಾಡಿದ್ರು ಅದು ಖುಷಿ ಆಗುತ್ತೆ ಸರ್. ಅಂದ್ರೆ ನಟನಾಗಿ ನನಗೆ ಅದು ಚಾಲೆಂಜ್ ಮಾಡುವಂತ ಪಾತ್ರ ಆಗಿರ್ಬೇಕು. ಅಂದ್ರೆ ಅದು ನನಗೆ ಗೊತ್ತಿರಬಾರ್ದು ಯಾವ ತರ ಮಾಡೋದು ಅಂತ, ಕಂಫರ್ಟ್ ಆಗ್ಬಾರ್ದು. ಅಂದ್ರೆ ಆ ಕಂಫರ್ಟ್ ಆದಾಗ ತುಂಬಾ ಬೋರ್ ಆಗುತ್ತೆ ನನಗೆ. ಆ ಒಂದು ಏಕತಾನತೆಯನ್ನ ಮುರಿಯುವಂತ ಪ್ರಯತ್ನದಲ್ಲೇ ನಾನು ಇದೀನಿ. ಸೊ ಕೆಲವು ಕಡೆ ನಾನು ಗೆಲ್ಬಹುದು, ಕೆಲವು ಕಡೆ ಸ್ವಲ್ಪ ಎಡವಬಹುದು, ಬಟ್ ಅದ್ರ ಪ್ರಯತ್ನ ಅಂತೂ ಜಾರಿಯಲ್ಲಿ ಇರುತ್ತೆ ಅಷ್ಟೇ. ಇಲ್ಲ ಅಂದ್ರೆ ಮೇಡಮ್ ಟ್ರೈಲರ್ ಅಲ್ಲಿ ಎಲ್ಲದೂ ಹಾಕ್ತಾ ಇದ್ವಿ. ಈಗ ನೀವು ಕತೆ ಕೇಳಿದ್ರೆ ಏನ್ ಮಾಡಿದಿರಾ, ಯಾರು ಪಾಸಿಟಿವ್ ಯಾರು ನೆಗೆಟಿವ್ ಅಂದ್ರೆ something what we saw, I'm just telling. that's what, like, we are trying to hide. Observing. No, you are actually analyzing. We are trying to cut your analyze so that, like, you won't reveal. So that's all, like, that's our duty, that is your duty, that's all. Two duties in a conflict of interest. ಅದೇ ಸರ್ ನೋಡಿ, ಎಲ್ಲ ಹಾಫ್ ಮೈಂಡೆಡ್ ಎಲ್ಲ ನನಗೆ ಬರುತ್ತೆ ನೋಡಿ ಈಗ. ಬಟ್ ಐ ಥಿಂಕ್ ದಟ್ಸ್ ದ ಬ್ಯೂಟಿ. ಯಾವತ್ತೂ ಕೂಡ ಪಾತ್ರ ಪರ್ಫೆಕ್ಟ್ ಇದ್ದಾಗ ತುಂಬಾ ಬೋರ್ ಆಗುತ್ತೆ ಮಾಡೋದಕ್ಕೆ. ಬಟ್ ಅದು ಇಂಪರ್ಫೆಕ್ಷನ್ ಇದ್ದಾಗ ಲೇಯರ್ಸ್ ಇರುತ್ತೆ, ಅಂದ್ರೆ ಖುಷಿ ಆಗುತ್ತೆ ಸರ್. ಅದೇ ನಾನು ಹೇಳಿದೆ 25-26 ನಾನು ಕೊಲಾಬ್ರೇಷನ್ ಅಂತಾನೆ ಅನ್ಕೊಂಡಿದ್ದೀನಿ. ಬೇರೆ ಬೇರೆ ಬ್ಯಾನರ್ ಅಲ್ಲಿ ಕೆಲಸ ಮಾಡಬೇಕು, ಮತ್ತೆ ನಮ್ಮ ಬ್ಯಾನರ್ ಅಲ್ಲೂ ಕೂಡ ಬೇರೆ ಹೊಸಬರಿಗೆ ಅವಕಾಶ ಕೊಡಬೇಕು. ಆ ಒಂದು ಫೇಸ್ ಅಲ್ಲೇ ಈಗಿದ್ದೀನಿ. ನೋಡೋಣ ಅದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅನ್ನೋದ್ರ ಮೇಲೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಾನು ನಿರ್ಧಾರ ತಗೋತೀನಿ. ಏನಕ್ಕೆ ಒಪ್ಕೊಂಡೆ ಅಂತಾರ, ಅದೇ ನಾನು ಹೇಳಿದೆ ಆಗ. ಅಂದ್ರೆ ಒಂದು ಬೇರೆ ಬೇರೆ ರೀತಿಯ ಸಿನಿಮಾಗಳು ಬರಬೇಕು, ಒಂದು ಥ್ರಿಲ್ಲರ್ ಇದು. ಸೊ ಥ್ರಿಲ್ಲರ್ಗಳಿಗೆ ಯಾವತ್ತೂ ಅದರೇ ಆದ ಸ್ಪೇಸ್ ಇದೆ, ಥ್ರಿಲ್ಲರ್ಗೆ, ಕಾಮಿಡಿಗಳಿಗೆ. ಸೊ ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಥ್ರಿಲ್ಲರ್. ಆ ಕಥೆಯಿಂದಾಗಿ ಆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋ ಕಾರಣದಿಂದಾಗಿ, ಜೊತೆಗೆ ಬೇರೆ ಬೇರೆ ಒಳ್ಳೆ ಇದು ಕೊಲಾಬ್ರೇಷನ್ ಇತ್ತು. ಅಂದ್ರೆ ರವಿ ವರ್ಮಾ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಪ್ರೇಮ್ ಅವರ ಹೆಲ್ಪ್ ಇತ್ತು, ಜೊತೆಗೆ ವಿಲಿಯಂ ಡೇವಿಡ್ ಅವರಿದ್ರು, ಅರ್ಜುನ್ ಜನ್ಯ ಅವರಿದ್ರು, KM ಪ್ರಕಾಶ್ ಇದ್ರು. ಈ ತರ ಒಳ್ಳೆ ಟೆಕ್ನಿಷಿಯನ್ಗಳು ಬಂದ್ರು. ನಾರ್ಮಲಿ ಅದು ಒಂದು ಮಿಡ್ ಬಜೆಟ್ ಅಥವಾ ಒಂದು ಈ ತರ ಸಿನಿಮಾಗಳಿಗೆ ಅದು ಆಗಲ್ಲ. ಬಟ್ ಆದ್ರೆ ಎಲ್ಲೂ ಕೂಡ ಅದು ಫ್ರೇಮ್ ಅಲ್ಲಿ ಕಾಣಬಾರ್ದು ಅನ್ನೋದು ನಮ್ಮ ಹಠ ಇತ್ತು. ಅಂದ್ರೆ ಅದು ನೋಡ್ಬೇಕಾದ್ರೆ ಆ ಎಕ್ಸ್ಪೀರಿಯನ್ಸ್ಗೆ ಯಾವುದೇ ಕೊರತೆ ಇರಬಾರ್ದು ಅಂತ ನಾವು ಅದೇ ರವಿವರ್ಮ ಅವ್ರ ಹತ್ರ ಹೇಳಿ, ಖರ್ಚು ಎಲ್ಲ ಅಗತ್ಯ ಇದೆ ಅಲ್ಲಿ ಮಾಡೋಣ, ಇಲ್ಲಾಂದ್ರೆ ಜಾಸ್ತಿ ಕೆಲಸ ಮಾಡೋಣ ಅನ್ನುವಂತ ಐಡಿಯಾದಲ್ಲೇ ಮಾಡಿದ್ದು. ಸೊ ಆ ಐಡಿಯಾದಲ್ಲಿ ಮಾಡಿದೀವಿ. ಅದು ಈ ಸಿನಿಮಾಗೆ ಎಷ್ಟು ಅಗತ್ಯ ಇದೆ ಅಷ್ಟು ತುಂಬಾ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಲ್ಲಲ್ಲ, ನಾ ಹೇಳಿದ್ ಬೇರೆ ಬೇರೆ ತರದ ಸಿನಿಮಾಗಳು ಬರಬೇಕು ಅಂತ. ಒಂದು ಸಣ್ಣ ಸಿನಿಮಾಗಳು ಬರಬೇಕು, ಒಂದು ದೊಡ್ಡ ಸಿನಿಮಾಗಳು ಬರಬೇಕು. ಸೊ ನಾ ದೊಡ್ಡ ಸಿನಿಮಾಗಳಲ್ಲಿ ಕೆಲಸ ಮಾಡಿದೀನಿ, ಅದ್ರ ಜೊತೆಗೆ ಒಂದು ಮಿಡ್ ಬಜೆಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು. ಒಂದು ಕಂಟೆಂಟ್ ಮಾತ್ರ ಇಟ್ಕೊಂಡು ಮಾಡುವಂತ ಸಿನಿಮಾ ಅದು ರಕ್ಕಸ ಪರದೋಳು ಅಂತ ನನ್ಗೆ ಅನ್ಸುತ್ತೆ. ಇಲ್ಲ, ಐ ಥಿಂಕ್ ನನ್ನ ಸಿನಿಮಾಗಳಲ್ಲಿ ಫ್ಲೇವರ್ ಅಂತಿರಲ್ಲ. ನನ್ನ ಸಿನಿಮಾಗಳಲ್ಲಿ ನನ್ನ ಪಾತ್ರ ಇರುತ್ತೆ, ಜೊತೆಗೆ ಒಂದು ಕತೆ ಇರುತ್ತೆ. ಸೊ ಇದ್ರಲ್ಲಿ ಕತೆ ಇದೆ,
ಜೊತೆ ನನ್ನ ಪಾತ್ರ ಇದೆ. ಸೊ ನಾನೇನು ಹೊಸದೇನೋ ಫ್ಲೇವರ್ ತುಂಬಬೇಕು ಅಂತ ಟ್ರೈ ಮಾಡ್ತಾರಲ್ಲ, ನನಗೆ ಯಾವುದೋ ಒಂದು ಎಂಗೇಜ್ ಆದರೆ ನಾನು ಆ ಸಿನಿಮಾನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈ ಸಿನಿಮಾ ಕಥೆಯಾಗಿ ನನಗೆ ಎಂಗೇಜ್ ಮಾಡ್ತು. ಮತ್ತೆ ಕೆಲವಷ್ಟು ಆಕ್ಟರ್ಗಳ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಇದೆ, ಅದು ಯಾವುದು ಅಂತ ನೀವು ರಿಲೀಸ್ ಆದಮೇಲೆ ನೋಡಬೇಕು. ಸೊ ಅವರೆಲ್ಲರಿಗೂ ಕೂಡ ಒಳ್ಳೆ ಹೆಸರು ಬರುತ್ತೆ ಅಂತ ನಾನು ಅನ್ಕೋತೀನಿ. ಬ್ಯಾಕ್ ಟು ಬ್ಯಾಕು ಹೊಸ ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಿದ್ದೀರಾ. ಸೊ ಅಸೋಸಿಯೇಟ್ ಆಗಿರ್ತಾರೆ, ಅನುಭವ ಇರುತ್ತೆ. ಬಟ್ ಡೈರೆಕ್ಟ್ರು ಅಂದ ತಕ್ಷಣ ಒಂದು ಹೊಸ ಜವಾಬ್ದಾರಿ. ಅಲ್ಲಿ ಅರ್ಜುನ್ ಜನ್ಯ ಅವ್ರ ಜೊತೆ ಮಾಡಿದ್ರಿ, ಇಲ್ಲಿ ರವಿ ಅವ್ರ ಜೊತೆ ಮಾಡಿದ್ದೀರಾ, ಸೂಪ್ರಮ್ ಸೋನಲ್ಲೂ ಕೂಡ ಹೊಸ ನಿರ್ದೇಶಕರೇ. ಸೊ ಈ ಒಂದು ಅನುಭವಗಳ ಬಗ್ಗೆ ಮಾತಾಡೋದಾದ್ರೆ ಸರ್, ನಾನು ಯಾವತ್ತೂ ಭಾವಿಸೋದು ಹೊಸ ಟೆಕ್ನಿಷಿಯನ್ಗಳಿಗೆ ಅಂದ್ರೆ ನಾವು ಜೊತೆ ನಿಲ್ಬೇಕು ಅಂತಾನೆ ಭಾವಿಸೋದು. ನಾನು ಈ ಸಿನಿಮಾ, ನಾನು ಎಲ್ಲಾ ಸಿನಿಮಾ ಒಪ್ಕೊಂಡಿದ್ದು ಒಬ್ಬರಿಗೋಸ್ಕರ ಮಾತ್ರ, ಅದ್ರ ನಿರ್ದೇಶಕರಿಗೋಸ್ಕರ ಮಾತ್ರ. ಲ್ಯಾಂಡ್ ಲಾರ್ಡ್ ಮಾಡಬೇಕಾದ್ರೂ ಕೂಡ ಜಡೇಶ್ ಅವರಿಗೋಸ್ಕರ ನಾನು ಆ ಸಿನಿಮಾ ಒಪ್ಕೊಂಡಿದ್ದು. ಈ ಸಿನಿಮಾ ಮಾಡಬೇಕಾದ್ರೂ ಕೂಡ ರವಿ ಸಾರಂಗ ಅವರಿಗೋಸ್ಕರ ಒಪ್ಕೊಂಡಿದ್ದೆ. ಯಾಕಂದ್ರೆ ಈ ಸಿನಿಮಾ ಗೆದ್ರೆ ಅವ್ರಿಗೆ ಒಂದಷ್ಟು ಶಕ್ತಿ ಬರುತ್ತೆ. ಇಂಡಸ್ಟ್ರಿಗೆ ನಾನು ಹೇಳ್ತಿರೋದು, ಒಂದು 5-6 ಜನ ಹೊಸ ನಿರ್ದೇಶಕರು ನೆಕ್ಸ್ಟ್ ವರ್ಷ ಅವ್ರ ಸಿನಿಮಾನ ನಾವು ಎಕ್ಸ್ಪೆಕ್ಟೇಷನ್ ಅಲ್ಲಿ ನೋಡ್ಬೇಕು, ಆ ತರ ಆಗ್ಬೇಕು. ಬರೀ ಅದೇ ಶೆಟ್ಟಿ ಬ್ರದರ್ಸ್ ಅಂತ ಹೇಳ್ಕೊಳ್ಳೋದು ಅಥವಾ ಮತ್ತೆ ಫೇಮಸ್ ಆಗಿರೋ ಒಂದಿಬ್ರು ಯಾರೋ ನಿರ್ದೇಶಕರ ಹೆಸರು ಹೇಳೋದು, ಅದು ವರ್ಕ್ ಆಗಲ್ಲ. ಹೊಸ ನಿರ್ದೇಶಕರು ಬರಬೇಕು ಅಂತ ನಾನು ಭಾವಿಸ್ತೀನಿ. ಸೊ ನನ್ನಿಂದ ಇದ್ರಲ್ಲಿ ನಟನೆ ಮಾಡಿ ಏನಾದ್ರು ಹೆಲ್ಪ್ ಮಾಡಕ್ಕಾದ್ರೆ, ಸಿನಿಮಾ ಕತೆ ಚೆನ್ನಾಗಿರೋ ಕಾರಣದಿಂದಾಗಿ ಒಪ್ಕೊಂಡೆ ನಾನು. ನಿಮ್ಮ ಸ್ಟಂಟ್ಸ್ಗೆ ಒಂದು ಬೇರೆ ಫ್ಲೇವರ್ ಇದೆ, ಬೇರೆ ತರ ಕಾಣಿಸ್ತೀರಿ ನೀವು ಯಾವಾಗ್ಲೂ ಕೂಡ. ವಿಶ್ವವನ ಸಿನಿಮಾದಲ್ಲಿ ನಾವು ನೋಡಿದೀವಿ. ಹಾಗಾಗಿ ರವಿ ವರ್ಮ ಅಷ್ಟು ಕೂಡ ಸ್ಟಂಟ್ ಮಾಸ್ಟರ್ ಆಗಿದ್ರು ಅಂತ. ಈ ಸಿನಿಮಾದಲ್ಲಿ ಯಾವ ತರ ನಿಮ್ಗೆ ಮಾಡ್ಕೊಟ್ಟು ಸ್ಟಂಟ್ಸ್ ಹೇಳ್ಕೊಟ್ಟಿದ್ರ, ಮಾಡಿರ್ತೀರಾ, ಹೇಗೆ ಸರ್ ಡೈರೆಕ್ಷನ್? ಅಂದ್ರೆ ಏನಂದ್ರೆ, ಸ್ಟಂಟ್ ಮಾಸ್ಟರ್ಗಳಿರ್ಬೋದು ಅಥವಾ ಕೊರಿಯೋಗ್ರಫರ್ಗಳಿರ್ಬೋದು, ಅವ್ರು ಯಾವತ್ತೂ ಕೂಡ ನಟರ ಲಿಮಿಟೇಷನ್, ಸ್ಟ್ರೆಂತ್ ಇದೆರಡು ನೋಡ್ಕೊಂಡು ಕೊರಿಯೋಗ್ರಾಫ್ ಮಾಡ್ತಾರೆ. ನಾನು ಅಲ್ಲೇನೋ ಮಾಡಿದ್ದೆ, ಇಲ್ಲ ಅದನ್ನ ಮಾಡ್ಬೇಕು ಅಂತ ಯಾವತ್ತೂ ಭಾವಿಸಲ್ಲ. ಇಲ್ಲಿ ಕತೆಗೆ ಎಷ್ಟು ಅಗತ್ಯ ಇದೆ, ಇಲ್ಲ ಅವ್ನ ಕತೆಗೆ ಯಾರ ಜೊತೆ ಹೊಡೆದಾಡಿದ್ರೆ ಯಾವ ರೀತಿ ಹೊಡೆದಾಡ್ತಾನೆ, ಅವ್ನ ಎದುರುಗಡೆ ಇರುವಂತ ಕ್ಯಾರೆಕ್ಟರ್ಗೆ ಎಷ್ಟು ಫಿಸಿಕಲ್ ಲಿಮಿಟೇಷನ್ ಇದೆ, ಯಾವ ಏಜ್ ಇದೆ, ಅದರಿಂದಾಗಿ ಆ ಒಂದು ಕೊರಿಯೋಗ್ರಫಿ ಹುಟ್ಟುತ್ತೆ ಹೊರತು ಸೊ ಅವ್ರು ಯಾರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ರವಿ ವರ್ಮ ಅವರು ಕೂಡ ಇದರಲ್ಲಿ ನನ್ನ ಪಾತ್ರಕ್ಕೇನು ಆ ಲಾಜಿಕಲ್ ಅಲ್ಲಿ ಒಂದು ಆ ಲಾಜಿಕ್ ಇಟ್ಕೊಂಡೇ ಕೊರಿಯೋಗ್ರಫಿ ಮಾಡಿದ್ದಾರೆ. ಅದರಲ್ಲಿ ಯಾವ ರೀತಿ ಎನ್ಹ್ಯಾನ್ಸ್ ಮಾಡ್ಬೋದು ಅದೆಲ್ಲದನ್ನು ಕೂಡ ಮಾಡಿದ್ದಾರೆ. ನಾನು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟಿದ್ದೇನೆ.